Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 80 verse 18. Keep us alive and we will praise you. ಕೀರ್ತನೆಗಳು 80:18 ವಚನ. ನಿನ್ನ ಹೆಸರನ್ನು ಹೇಳಿಕೊಂಡು ಆರಾಧಿಸುವಂತೆ ನಮ್ಮನ್ನು ಚೈತನ್ಯಗೊಳಿಸು. ಇಲ್ಲಿ ದಾವೀದನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಮ್ಮನ್ನು ಚೈತನ್ಯಗೊಳಿಸು ಕರ್ತನೇ ಎಂಬುದಾಗಿ ಬೇಡುತ್ತಾ ಇದ್ದಾನೆ. ಹೌದು, ನಮ್ಮ ಕರ್ತನು ನಮ್ಮನ್ನು ಚೈತನ್ಯಗೊಳಿಸುವ ಆತನಾಗಿದ್ದಾನೆ. ನಮ್ಮ ಕರ್ತನು ನಮ್ಮನ್ನು ಉಜ್ಜೀವಿಸ ಮಾಡುವ ಆತನಾಗಿದ್ದಾನೆ. ನಮ್ಮ ಕರ್ತನು ನಮ್ಮನ್ನು ಜೀವಂತವಾಗಿರಿಸುವ ಆತನಾಗಿದ್ದಾನೆ. ಬೇರೆಯವರು ಇವನು ಬದುಕುವುದಿಲ್ಲ, ಇವನ ಸಮಸ್ಯೆಗಳಲ್ಲಿ ಮುಳುಗಿ ಹೋಗಿದ್ದಾನೆ, ಇವನ ಕೆಲಸ ಕಾರ್ಯಗಳು ಏಳಿಗೆ ಹೊಂದುವುದಿಲ್ಲ, ಇವನು ಹಾಳಾಗುವನು ಎಂದೆಲ್ಲ ಅವರು ನೆನೆಸಬಹುದು. ಆದರೆ ಕರ್ತನು ನಿಮ್ಮನ್ನು ನೋಡಿ ಅದ್ಭುತವಾದ ರೀತಿಯಲ್ಲಿ ಚೈತನ್ಯಗೊಳಿಸುವ ಆತನಾಗಿದ್ದಾನೆ. ಆತನು ನಿಮ್ಮನ್ನು ಪುನಃ ಚೈತನ್ಯಗೊಳಿಸುವನು. ನನ್ನ ಪ್ರಿಯ ದೇವಜನರೇ, ನೀವು ಇಂದು ವ್ಯಾಧಿಯಿಂದ ಬಾಧಿಸಲ್ಪಡುತ್ತಿರುವಿರಾ? ಕುಟುಂಬದ ಕಾರ್ಯಗಳನ್ನು ನಿರ್ವಹಿಸಲಾಗುತ್ತಿಲ್ಲವಾ? ಹೆದರಬೇಡಿರಿ, ಕರ್ತನು ನಿಮ್ಮನ್ನು ಚೈತನ್ಯಗೊಳಿಸುವನು. ರೋಮ 8:11 ನಾವು ನೋಡುತ್ತೇವೆ, ಕ್ರಿಸ್ತೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು ಎಂಬುದಾಗಿ. ಮರ್ತ್ಯ ದೇಹಗಳೆಂದರೆ ಸತ್ತಂಥ ದೇಹಗಳು, ನಿಮ್ಮ ಸತ್ತಂಥ ದೇಹಗಳನ್ನು ಕೂಡ ಬದುಕಿಸುವನು ಎಂಬುದಾಗಿ. ಬಲಹೀನವಾದ ವೇಳೆಗಳಲ್ಲಿ ನನ್ನ ಪ್ರಿಯ ದೇವಜನರೇ, ನೀವು ಕರ್ತನನ್ನೇ ದೃಷ್ಟಿಸಿ ನೋಡಿರಿ, ಕರ್ತನಿಗೆ ಪ್ರಾರ್ಥನೆ ಮಾಡಿರಿ, ಕರ್ತನಿಗೆ ಮೊರೆ ಇಡಿರಿ, ಕರ್ತನಲ್ಲಿ ಬೇಡಿಕೊಳ್ಳಿರಿ. ನನ್ನ ದೇವರೇ ನನ್ನನ್ನು ಚೈತನ್ಯಗೊಳಿಸು ಎಂಬುದಾಗಿ ಬೇಡಿಕೊಳ್ಳಿರಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. ಕರ್ತನ ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನಾಗಿದ್ದರೆ ಅದೂ ಪರಿಹಾರವಾಗುವುದು ಎಂಬುದಾಗಿ ಯಾಕೋಬ 5:15 ನಾವು ನೋಡುತ್ತೇವೆ. ನನ್ನ ಪ್ರಿಯ ದೇವಜನ, ಈಗ ನೀವು ಅಥವಾ ನಿಮ್ಮ ಪ್ರಿಯ ಜನರು ಒಂದು ವೇಳೆ ವ್ಯಾಧಿಯುಳ್ಳವರಾಗಿದ್ದರೆ ಚೈತನ್ಯಗೊಳಿಸಲು ಮಹಿಮೆಯುಳ್ಳ ಕರ್ತನ ಬಳಿ ಬಂದು ಪ್ರಾರ್ಥನೆ ಮಾಡ್ರಿ. ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ನಿಶ್ಚಯವಾಗಿ ಕರ್ತನು ನಿಮ್ಮ ಮೇಲೆ ಇಳಿದು ಬಂದು ನಿಮ್ಮನ್ನು ಚೈತನ್ಯಗೊಳಿಸುವನು. ನಿಮ್ಮನ್ನು ಉಜ್ಜೀವಿಸಲು, ನಿಮ್ಮನ್ನು ಚೈತನ್ಯಪಡಿಸಲು ತನ್ನನ್ನು ತಾನೇ ಯಜ್ಞವಾಗಿ ಅರ್ಪಿಸಿ ತನ್ನ ಜೀವವನ್ನು ಕೊಟ್ಟಿದ್ದಾನೆ. ಆತನು ತನ್ನ ರಕ್ತವನ್ನು ಕೊಟ್ಟು ನಿನ್ನನ್ನು ಬದುಕಿಸಿದ್ದಾನೆ. ಆತನ ಬಾಸುಂಡೆಗಳಿಂದ ನಿನಗೆ ಗುಣವಾಗುತ್ತದೆ. ಹೀಗಿರುವಾಗ ನನ್ನ ಪ್ರಿಯ ದೇವಜನರೇ, ಖಂಡಿತವಾಗಿಯೂ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ, ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ, ನಿನ್ನನ್ನು ಪುನಃ ಉಜ್ಜೀವಿಸಗೊಳಿಸ್ತಾರೆ, ನಿನ್ನನ್ನು ಚೈತನ್ಯಗೊಳಿಸುತ್ತಾರೆ. ಲಾಜರನು ಸತ್ತಾಗ ಅವನ ಸಹೋದರಿಯರಿಗೆ ಕರ್ತನು ಬದುಕಿಸುವನು ಎಂಬ ನಂಬಿಕೆ ಇರಲಿಲ್ಲ. ಮಾರ್ತಳು ಹೇಳುತ್ತಾಳೆ, ಅವನು ಸತ್ತು 4 ದಿನಗಳಾಯಿತು, ನಾತ ಹಿಡಿದಿದೆ ಎಂಬುದಾಗಿ. ಆದರೆ ಯೇಸು ಸ್ವಾಮಿ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ಹೇಳಿ ಲಾಜರನಿಗೆ ಅಧಿಕಾರದಿಂದ ಹೊರಗೆ ಬಾ ಎಂಬುದಾಗಿ ಆಜ್ಞಾಪನೆ ಮಾಡಲು ಎಂತಹ ಆಶ್ಚರ್ಯ ಉಂಟಾಯಿತು ಪ್ರಿಯರೇ. ಲಾಜರನ ಶರೀರ ಜೀವದಿಂದ ಎದ್ದಿತು. ನನ್ನ ಪ್ರಿಯ ದೇವ ಮಕ್ಕಳೇ, ಅದೇ ಯೇಸು ಕ್ರಿಸ್ತನು ಇಂದೂ ಕೂಡ ಜೀವಂತನಾಗಿದ್ದಾನೆ. ನಿನ್ನೆ ಇವತ್ತು ಎಂದೆಂದಿಗೂ ಏಕ ರೀತಿಯಾಗಿರೋ ದೇವರು ನಮ್ಮ ಯೇಸು ಸ್ವಾಮಿ ಆಗಿದ್ದಾರೆ. ಆತನು ಎಂದಿಗೂ ಮಾರ್ಪಡದ ಆತನಾಗಿದ್ದಾನೆ. ಅಂದು ಲಾಜರ್ನ ಜೀವಿತದಲ್ಲಿ ಅದ್ಭುತ ಮಾಡಿದಂತೆ ಇಂದು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡುತ್ತಾರೆ. ನಮ್ಮ ದೇವರಿಂದ ಆಗದಂಥ ಕಾರ್ಯ ಒಂದೂ ಇಲ್ಲ. ನೀನು ಇವತ್ತು ಕಣ್ಣೀರಿನಲ್ಲಿ ದುಃಖದಲ್ಲಿ ಇರುವುದಾದರೆ, ನೀನು ವ್ಯಾಧಿಯಿಂದ ಬಳಲುತ್ತಾ ಇರುವುದಾದರೆ, ದೇವರೇ ನನ್ನನ್ನು ಚೈತನ್ಯಗೊಳಿಸೆಂಬುದಾಗಿ ಕರ್ತನಲ್ಲಿ ಬೇಡಿಕೋ. ಖಂಡಿತವಾಗಿಯೂ ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಿನ್ನ ಹೆಸರನ್ನು ಹೇಳಿಕೊಂಡು ಆರಾಧಿಸುವಂತೆ ನಮ್ಮನ್ನು ಚೈತನ್ಯಗೊಳಿಸು ಎನ್ನುವ ವಾಕ್ಯವನ್ನು ಇವತ್ತು ನಮಗೆ ತೋರಿಸಿಕೊಟ್ಟಿದ್ದೀರಿ ದೇವ. ನಿನಗೆ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ಸತ್ತಂತಿರುವ ನಮ್ಮ ದೇಹಗಳನ್ನು ಉಜ್ಜೀವಿಸ ಮಾಡು ಸ್ವಾಮಿ. ನಾವು ಯಾವಾಗಲೂ ನಿನ್ನನ್ನೇ ಆರಾಧಿಸುವಂಥವರಾಗಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ. ನೀನೇ ಸರ್ವ ಸೃಷ್ಟಿಗೆ ಒಡೆಯನು ಸ್ವಾಮಿ. ಸರ್ವ ಸೃಷ್ಟಿಯನ್ನು ಉಂಟು ಮಾಡಿದ ಆತನು ನೀನಾಗಿದ್ದಿದ್ದೇವ. ನೀನೊಬ್ಬನೇ ಏಕದೇವರಾಗಿದ್ದಿ ಸ್ವಾಮಿ. ನಿನ್ನೆ ಇವತ್ತು ಎಂದೆಂದಿಗೂ ಏಕ ರೀತಿಯಾಗಿರೋ ದೇವರು, ಎಂದಿಗೂ ಮಾರ್ಪಡದ ದೇವರು ನಮ್ಮ ದೇವರಾಗಿದೆಯಪ್ಪ. ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಿನ್ನನ್ನು ಸ್ತುತಿಸಿ ವಂದಿಸಿ ಕೊಂಡಾಡಲಿಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬವರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅನೇಕರು ದುಃಖಿತರಾಗಿ, ವ್ಯಾಧಿ ಪೀಡಿತರಾಗಿ, ಬಲಹೀನರಾಗಿದ್ದಾರೆ ಸ್ವಾಮಿ. ಅಂಥವರನ್ನು ನಿನ್ನ ಪಾದದ ಸನ್ನಿಧಾನದಲ್ಲಿ ತಂದು ಜ್ಞಾಪಿಸ್ತೇನೆ ಕರ್ತನೆ. ಅವರನ್ನು ಚೈತನ್ಯಗೊಳಿಸು, ಉಜ್ಜೀವಗೊಳಿಸು ಕರ್ತನೆ. ಅವರಲ್ಲಿ ಹೊಸ ಶಕ್ತಿ, ಚೈತನ್ಯ ಮೂಡಿ ಬರಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.